ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ವರ್ಲ್ಡ್ಸ್ ಚಾನಲ್. ಇವತ್ತು ನಾನು ನೋಡೋಕ್ಕೆ ಹೆಂಗೆ ಕಾಣ್ತಿದ್ದೀನಲ್ಲ, ಇವತ್ತು ಏನಕ್ಕೆ ಹಿಂಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಓಕೆ, ಇವತ್ತು ನಾನು ತೋರ್ಸೋಕ್ಕೆ ಹೊರಟಿರೋ ಟಾಪಿಕ್ ಬಂದು ಮೇಕಪ್. ಏನು ಮೇಕಪ್ ಎಲ್ಲರೂ ಮಾಡ್ತಿದ್ದಾರೆ. ಸೊ ನಾನು ಯಾವೊಂದು ಹೆವಿ ಲೋಷನ್ಸ್ ಆಗಲಿ, ಕ್ರೀಮ್ಸ್ ಆಗಲಿ, ಯಾವೊಂದು ಪ್ರೈಮರ್, ಕನ್ಸಿಲರ್ ಏನೂ ಇಲ್ಲದೆ ಜಸ್ಟ್ ಒನ್ ಫೌಂಡೇಶನಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಒನ್ ಫೌಂಡೇಶನ್ ಅಷ್ಟೇ. ಸೊ ಅದರೊಳಗೆ ನೀವು ಕನ್ಸೀಲರು, ಟೋನರು, ಕಂಟೋರಿಂಗು ಎಲ್ಲ ನೀವು ಮಾಡ್ಕೋಬೋದು ಆ್ಯಂಡ್ ಚೆನ್ನಾಗಿ ಕೂಡ ಕಾಣ್ಬೋದು. ಆ್ಯಂಡ್ ಇದು ನಾನು ಇದು ರೆಗ್ಯುಲರ್ ಅಂದರೆ ನಾನೆಲ್ಲರೂ ಫಂಕ್ಷನ್ಗೆ ಹೋಗೋದಕ್ಕಾಗಲಿ, ಎಲ್ಲ ಜಸ್ಟ್ ಒಂದು ಔಟಿಂಗ್ ಹೋಗೋದಕ್ಕಾಗಲಿ ನಾನು ಮಾಡ್ಕೊಳ್ಳೋ ಮೇಕಪ್ ಇದು. ಸೊ ಹಾಗಾಗಿ ಅದೇ ಮೇಕಪ್ನೇ ನಾನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ. ಸೊ ಯಾವೊಂದು ಖರ್ಚಿಲ್ಲದೆ, ಯಾವೊಂದು ಪ್ರೈಮರ್ಗಾಗಲಿ, ಒಂದು ಕನ್ಸಿಲರ್ಗಾಗಲಿ, ಮತ್ತು ಇನ್ನೊಂದಾಗಲಿ ಹೆವಿ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಎಷ್ಟೋ ಪ್ರಾಡಕ್ಟ್ಸ್ಗಳನ್ನ. ಸೊ ಅದೆಲ್ಲ ಯಾವುದಾದ್ರು ಬಟ್ ಮೇಕಪ್ ಮಾಡ್ಕೊಳ್ಳೋ ಆಸೆ ಕೂಡ ಇರುತ್ತೆ. ಸೊ ಅಂಥವ್ರಿಗೂ ಅಂತಲೂ ಇರಬಹುದು, ಅಥವಾ ಬೇರೆಯವರು ನಾರ್ಮಲಾಗಿ ತುಂಬ ಟೈಮ್ ತೊಗೊಳ್ತಾರೆ. ಸೊ ನಾವು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಹಾಕ್ಕೊಂಡು ಫೌಂಡೇಶನ್ನು, 2 ಥರ ಫೌಂಡೇಶನ್ನು, ಕಂಟೋರಿಂಗು ಎಲ್ಲ ಮಾಡಿಕೊಂಡು 1 hour ತಗೊಂಡು ನಾವು ಒಂದು ಫಂಕ್ಷನ್ಗೋ ಇನ್ನೊಂದು ಇವೆಂಟ್ಗೋ ಹೋಗಬೇಕು ಅಂದ್ಕೊಳ್ಳೋದಕ್ಕಿಂತ ಜಸ್ಟ್ ಒಂದು ಫೌಂಡೇಶನಲ್ಲಿ ಎಷ್ಟು ಬೇಗ ಆಗುತ್ತೋ, ಅಂದರೆ ಆಲ್ಮೋಸ್ಟ್ ನಾನು ತಗೊಳ್ಳೋದು ಹಾರ್ಡ್ಲಿ ಒಂದು 15 minutes ನನ್ನ ಮೇಕಪ್ಪಿಗೆ ನಾನು ತಗೊಳ್ಳೋದು. ಸೊ ಹಾಗಾಗಿ ಈ ಮೇಕಪ್ ಟ್ರೈ ಮಾಡಿ ನೋಡಿ, ಹೇಗೆ ಅನ್ಸುತ್ತೆ ಅಂತ ನೋಡಿ ನನಗೆ ಹೇಳಿ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ನಾನು ಇವಾಗ ನನ್ನ ಫೇಸಲ್ಲಿ ಏನೊಂದು ಕ್ರೀಮ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನನ್ನ ಫೇಸ್ನ ಬೇಸ್ ಏನು ಹಾಕೋತಿದ್ದೀನಿ, ಇವಾಗ ನಾವೇನು ಪ್ರೈಮರ್ ಅಂತೆಲ್ಲ ಹಾಕೋತೀವಿ. ಸೊ ಅದ್ರ ಬದಲು ನಾನಿಲ್ಲಿ ಹಾಕೋತಾ ಇರೋದು ಅಲೋವೆರಾ ಜೆಲ್. ಕಾಣ್ತಿದೆಯಾ? ಗ್ರೀನ್ ಲೀಫ್ ಅಲೋವೆರಾ ಜೆಲ್. ನಾನು ಪ್ರಿವಿಯಸ್ ವೀಡಿಯೋಲಿ ಹೇಳಿದ್ದೀನಿ ನಾನು ಏನೇ ಆದರೂ ಪ್ರಿಫರ್ ಮಾಡೋದು ಅಲೋವೆರಾ ಜೆಲ್ನ ಅಂತ. ಸೊ ಲೈಟಾಗಿ ತೊಗೊಳ್ಳಿ, ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ನಮ್ಮ ಮೇಕಪ್ ಏನು ಫೌಂಡೇಶನ್ ಹಾಕ್ತೀವಿ ಅದು ನಿಲ್ಲಕ್ಕೆ ಎಲ್ಲ ಕಡೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಲೇಟರ್ ಫಿಟ್ ಮೀ ಫೌಂಡೇಶನ್ ಅಂತ ತೊಗೊಂಡಿರೋದು. ಸೊ ಇದು ಬಂದು 238 ರೈಟ್ ಆ್ಯಂಡ್ ಬ್ರಾನ್ಸ್ ರಿಚ್ ಅಂತ ಹೇಳಿ. ಆಲ್ಮೋಸ್ಟ್ ಸುಮಾರು ದಿನ ಅದಕ್ಕಿಂತ ಆಲ್ಮೋಸ್ಟ್ ನಾನು 1 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ದು ನನಗಿದು. ಸೊ ಇದು ಟೋನ್ ಬಂದು ಯಾವ ಥರ ಅಂದರೆ, ನಾನಾದರೆ ಆದಷ್ಟು ಬೇಗನೆ ಇದ್ರದ್ದೊಂದು ವೀಡಿಯೋ ಮಾಡ್ತೀನಿ, ಯಾವ ಸ್ಕಿನ್ ಟೋನಿಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಲೆಟ್ ಮಿ ಥಿಂಕ್ ಅಬೌಟ್ ದ್ಯಾಟ್. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಈ ಫೌಂಡೇಶನ್ನು, ಕಾಣುತ್ತಾ? ಓಕೆ. ಸೊ ಇದು ನಿಮಗೆ 500 rupees ಆಗುತ್ತೆ. ಆ್ಯಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳಿದ್ದೆ. ನಾನು ಇದು 1 ವರ್ಷದಿಂದ ಯೂಸ್ ಮಾಡ್ತೀನಿ, ಖಾಲಿಗಿರೋದು ಕಮ್ಮಿ, ಸಿನ್ಸ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮೇಕಪ್ಪು. ಸೊ ಹಾಗಾಗಿ ನನಗೆ ತುಂಬ ವರ್ತ್ ಇದೆ ಅನಿಸುತ್ತೆ. ಸೊ ಈಗ ಇದನ್ನು ಜಸ್ಟ್ ಸ್ವಲ್ಪ ನೀವು ಒಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಹಾಕೋಬೇಕು ಅಂತ. ಸೊ ನೈಟ್ ಫಂಕ್ಷನ್ಸ್ ಯಾವುದಾದ್ರು ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಡೇ ಆಯಿತು, ಯಾವುದೇ ಫೌಂಡೇಶನ್ ಆಗಲಿ ಏನೇ ಆಗಲಿ ಆದಷ್ಟು ಡೇಯಲ್ಲಿ ಲೈಟ್ ಮೇಕಪ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಫೌಂಡೇಶನ್ ಸ್ವಲ್ಪ ಲೈಟಾಗಿರಲಿ. ಸೊ ನಾನು ಕೆಲವ್ರನ್ನ ನೋಡಿದ್ದೀನಿ, ಅವ್ರ ಸ್ಕಿನ್ ಟೋನ್ಗಿಂತ ಒಂದು ಕಲರ್ ಹೆಚ್ಚಿಗೆನೇ ತೊಗೊಂಡಿರ್ತಾರೆ. ಅದು ತುಂಬಾ ಒಂಥರ ಆಡಾಗಿ ಕಾಣ್ತಿರುತ್ತೆ, ಬೂದಿ ದವ ಥರ ಕಾಣ್ತಾ ಇರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಆ್ಯಂಡ್ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಕಮ್ಮಿ ಇದೆ. ಸೊ ಹಾಗಾಗಿ ಜಾಸ್ತಿ ಇರೋರು ಏನು ಮಾಡಿ, ಇದೇ ಫೌಂಡೇಶನ್ನ ಇನ್ನೊಂದು ಸ್ವಲ್ಪ ತಗೊಳ್ಳಿ, ಅಂಡರ್ ಐ ಹಚ್ಕೊಳ್ಳಿ. ಇನ್ ಕೇಸ್ ಏನಾದ್ರು ನಿಮಗೆ ಇಲ್ಲಿ ಬಾಯ ಸುತ್ತ ಏನಾದರೂ ಡಾರ್ಕ್ನೆಸ್ ಇದ್ದರೆ ಸ್ವಲ್ಪ ಅಲ್ಲಿ ಹಚ್ಕೊಳ್ಳಿ, ಅಲ್ಲಿ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ ಅಷ್ಟೇ. ರೈಟ್, ಇಷ್ಟೇ. ನೋ ಪ್ರೈಮರ್, ನಥಿಂಗ್. ಈಗ ದಿಸ್ ಇಸ್ ಅ ಬ್ಯೂಟಿ ಬ್ಲಾಂಡರ್. ಇದು ಬಂದು ಏನು ಮಾಡುತ್ತೆ ಅಂದರೆ, ನೀವೇನು ಈ ಬ್ರಷ್ಗಳಲ್ಲೆಲ್ಲ ನಾವು ಹಚ್ಕೋತೀರ ಕ್ರೀಮ್ಸ್ಗಳನ್ನ, ಅದಕ್ಕಿಂತ ನಾನು ಇದನ್ನು
ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇದು ನಿಮ್ಮ ಎಲ್ಲ ಒಂದು ಸಂಧಿಯಲ್ಲೂ ಲೈಕ್ ಸಂಧಿಯಲ್ಲಾಗಲಿ ಅಂದರೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಇದು ನಮ್ಮ ಫೇಸಿಗೆ. ಸೊ ಬಟ್ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದು ತುಂಬ ಡ್ರೈ ಆಗಿರುತ್ತೆ, ಸೊ ತುಂಬ ಚಿಕ್ಕದಾಗೂ ಇರುತ್ತೆ. ಇದನ್ನು ಯೂಸ್ ಮಾಡೋಕ್ಕೆ ನೀವು ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಇದನ್ನು ವೆಟ್ ಮಾಡ್ಕೊಳ್ಳಿ. ಸೊ ಒಂದು ಜಾರಲ್ಲೋ ಮಗ್ಗಲ್ಲೋ ಹಾಕಿ ಒಂದು ಸ್ವಲ್ಪ ಬಿಟ್ಬಿಟ್ಟು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ನೋಡಿ, ಒಂದು ಡ್ರಾಪ್ ಕೂಡ ಹೀಗೆ ಒಂದು ಡ್ರಾಪ್ ಕೂಡ ಬರ್ಕೊಡ್ತು, ಇಲ್ಲೊಂದು ಬರ್ತಾಯಿದೆ, ಒಂದು ಡ್ರಾಪ್ ಕೂಡ ಹಿಂಗೆ ಬರಬಾರ್ದು, ಸ್ವಲ್ಪ ಕೂಡ ನೀರಿರಬಾರ್ದು ಇದರೊಳಗೆ. ಸೊ ಈ ಥರ ನೋಡಿ, ಹೇಗಿಲ್ಲ ಚೆನ್ನಾಗಿ ಸ್ಕ್ವೀಸ್ ಮಾಡಿದ್ದೆ, ಆಗಲೂ ಸ್ವಲ್ಪ ಬಂದುಬಿಟ್ಟಿದೆ. ಸೊ ನೋಡಿ, ಇಷ್ಟು ಸ್ಕ್ವೀಸ್ ಮಾಡಿದ್ರು ಕೂಡ ಸ್ವಲ್ಪ ನೀರು ಬಟ್ ವೆಟ್ ಆಗಿರಬೇಕು. ಸೊ ಇದು ನಿಮಗೂ ಅಷ್ಟೇ ಹೊರಗಡೆ ಎಲ್ಲ 150 ಸಿಗುತ್ತೆ ಇದು ಕೂಡ. ಸೊ ಇದನ್ನು ಜಸ್ಟ್ ಡ್ಯಾಬ್ ಮಾಡಬೇಕು. ಸೌಂಡ್ ಬರ್ತಿದೆಯಾ? ಈ ಥರ ಡ್ಯಾಬ್ ಮಾಡಿ. ಆ್ಯಂಡ್ ಪ್ಲೀಸ್ ಅಗೈನ್ ನಿಮ್ಮ ಕತ್ತನ್ನ ಬಿಡಬೇಡಿ. ಆ್ಯಂಡ್ ಒಂದೇ ಕಡೆ ಡ್ಯಾಬ್ ಮಾಡಬೇಡಿ. ಸೊ ನಿಮ್ಮ ಕೈ ಮೂಮೆಂಟ್ ಎಲ್ಲ ಕಡೆಗೂ ಇರಬೇಕು, ಬಟ್ ಫೋರ್ಸ್ ಇರಬೇಕು. ಸ್ವಲ್ಪ ಫನ್ನಿ ಅನಿಸುತ್ತೆ, ಬಟ್ ನೀವು ಚೆನ್ನಾಗಿ ಕಾಣಬೇಕು. ನಿಮ್ಗೆ ಯಾವೊಂದು ಹೈ ಮೇಕಪ್, ಎಕ್ಸ್ಪೆನ್ಸಿವ್ ಮೇಕಪ್ ಅಷ್ಟೇ ಚೆನ್ನಾಗಿ ಕಾಣಬೇಕು ಅಂದರೆ ಹೀಗೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿನ್ಸ್ ನಾವು ಯಾವುದು ಏನಂತೀರ ಪ್ರೈಮರ್ ಅದೆಲ್ಲ ಯೂಸ್ ಮಾಡದೇ ಇರೋ ಕಾರಣ ನಮಗೊಂದು ಡಾರ್ಕ್ ಸರ್ಕಲ್ಸ್ ಏನೇ ಇದ್ದರೂ ಇದರೊಳಗೆ ನಾವು ಕವರ್ ಅಪ್ ಮಾಡ್ಕೋಬೇಕು. ಬಟ್ ಯಾವುದೇ ಕಾರಣಕ್ಕೂ ಹಿಂಗೆ ರಬ್ ಮಾಡಬೇಡಿ, ತುಂಬಾ ಅಸಹ್ಯ ಆಗುತ್ತೆ, ಎಲ್ಲ ಕಡೆ ಅದು ಪಟ್ಟೆ ಬರುತ್ತೆ. ಸೊ ಜಸ್ಟ್ ತೊಗೊಳ್ಳಿ, ಹಿಂಗೆ ಡ್ಯಾಬ್ ಮಾಡಿ. ಸೊ ಕಣ್ಣು ಹತ್ರ ಇನ್ ಕೇಸ್ ಏನೋ ನಿಮಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ದರೆ ಜಸ್ಟ್ ಹಿಂಗೆ ಒಂದ್ಸರಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಕಾಣಿಸ್ತಿದೆಯಾ? ಓಕೆ, ಆಲ್ ರೈಟ್. ಇವಾಗ ಕಾಣಿಸ್ತಿರ್ಬೇಕು ಮೋಸ್ಟ್ಲಿ. ಹಾಂ, ಈಗ ನೋಡಿ, ನೀವು ಆಗಲೇ ನನಗೆ ನೋಡಿದಾಗ ಈಗ ನೋಡೋದಕ್ಕೂ ಡಿಫ್ರೆನ್ಸಸ್ ಇದೆ ಅಂದ್ಕೊಂಡಿದ್ದೀನಿ, ರೈಟ್? ನೋಡಿ, ನನಗೆಲ್ಲೂ ಕೂಡ ಒಂದು ಆಗಲೇ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಡಾರ್ಕಾಗಿ ಕಾಣ್ತಿತ್ತು ನಿಮಗೆ. ಸೊ ಈಗ ಅದೆಲ್ಲೂ ನಿಮಗೆ ಕಾಣ್ತಿಲ್ಲ. ಓಕೆ, ಇಷ್ಟೇ. ಇನ್ ಕೇಸ್ ನೀವು ಕಂಟೋರಿಂಗ್ ಮಾಡ್ಕೋಬೇಕು ಅಂದರೆ, ನಮಗೆ ಈ ಚೀಕ್ಸ್ ಆಗಲಿ ಡಬಲ್ ಚಿನ್ ಆಗಲಿ ಇದೆ, ಅದನ್ನು ನಾವು ಕಂಟೋರ್ ಮಾಡ್ಕೋಬೇಕು, ಕಮ್ಮಿ ಕಾಣಿಸ್ಕೋಬೇಕು ಅಂತಂದರೆ, ಸೊ ಲೈಕ್ ಫಾರ್ ಎಕ್ಸಾಂಪಲ್ ಕಂಟೋರಿಂಗಿಂದ ಮೇಯ್ನ್ ಅದನ್ನು ಹೇಳ್ತೀನಿ. ಕಂಟೋರಿಂಗ್ ಏನು ಅಂದರೆ ಶೇಪ್. ಈಗ ನೋಡಿ, ನನಗೇನೆ ಅಷ್ಟೇ ಸ್ವಲ್ಪ ಇಲ್ಲೆಲ್ಲ ದಪ್ಪ ಇದೆ, ಡಬಲ್ ಚಿನ್ ಇದೆ. ಸೊ ನಾವು ಇದನ್ನೆಲ್ಲ ಹೈಡ್ ಮಾಡ್ಕೋಬೇಕು, ನಮಗೆ ಒಳ್ಳೆ ಫೇಸ್ ಶೇಪ್ ಕಾಣಬೇಕು ಅಂದರೆ ಕಂಟೋರಿಂಗ್ ಅಂತಲೇ ಸಿಗುತ್ತೆ. ಕೆಲವ್ರು ಕೇಳಿರ್ತಾರೆ, ಕೆಲವ್ರು ಗೊತ್ತಿಲ್ದಿರೋರು ಹೇಳ್ತಿದ್ದೀನಿ ನಾನು. ಅಂಥವ್ರು ಏನು ಮಾಡಿ ಅಂತೇಳಿ, ನಾವು ಕಂಟೋರಿಂಗ್ ಮಾಡ್ಕೋಬೇಕು ಅನ್ನೋರು ಏನು ಮಾಡಿ ಅಂದರೆ, ಅಫೋರ್ಡ್ ಮಾಡೋಕ್ಕೆ ಆದರೆ, ಇಲ್ಲ ಬೇಡ ನಮ್ಗೆ ಇಷ್ಟೇ ಸಾಕು ಕಂಟೋರಿಂಗ್ ಎಲ್ಲ ಏನು ಬೇಡ ಅನ್ನೋರಾದರೆ ಇಟ್ಸ್ ಓಕೆ, ಫರ್ಗೆಟ್ ಇಟ್. ಇಲ್ಲ ನಮ್ಮ ಕಂಟೋರಿಂಗೂ ಬೇಕು, ಕಂಟೋರಿಂಗ್ ಬೇಡ, ಅದು ನಮ್ಮ ಕೈಲಿ ಏನು ಅಫೋರ್ಡ್ ಮಾಡೋಕ್ಕಾಗುತ್ತೋ ಅದನ್ನೇ ನಾವು ಮಾಡ್ಕೋತೀವಿ ಅಂದರೆ, ನಾನು ಹೇಳೋದೇನು ಅಂತ ಹೇಳಿದ್ರೆ, ಇನ್ವೆಸ್ಟ್ ಮಾಡಿಬಿಡಿ ಅನ್ನೆಸೆಸರಿ ಅಂತ ಅಷ್ಟೇ. ಸೊ ಇವಾಗ ಇದಕ್ಕೆ ನೀವು 500 ಕೊಟ್ಟಿರ್ತೀರ, ಸೊ ಇದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಕಲರ್, ಓಕೆ? ಸೊ ಇದು ಏನು ನಿಮ್ಮ ಸ್ಕಿನ್ ಟೋನ್ಗಿರುತ್ತೆ ಕಲರು, ಇದಕ್ಕಿಂತ 1-2 ಏನೋ ಲೆವೆಲ್ ಜಾಸ್ತಿ ಇರೋ ಶೇಡ್ನ ನೀವು ತೊಗೋಬೇಕಾಗತ್ತೆ. ಆ ಶೇಡ್ನ ತೊಗೊಂಡು ಸೇಮ್ ಈಗ ಹೇಗೆ ನಾನು ತೋರಿಸಿದ್ನೋ ಅದೇ ಥರ ಫುಲ್ ಎಲ್ಲಿ ಬೇಕು ನಿಮಗೆ, ಸೊ ಈ ಜಾಗದಲ್ಲಿ ಹಿಂಗೆ ಹಚ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇದ್ರೊಳಗೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಿಂಗೆ ಹಚ್ಕೊಂಡ್ರೆ ನಿಮ್ಗೆ ಅದು ಇವಾಗ ನಾನು ಇದೇ ಕಲರ್ ಇರೋದನ್ನು ನಾವು ಅಷ್ಟು ಗೊತ್ತಾಗೋದಿಲ್ಲ. ಸೊ ನೀವು ಡಾರ್ಕ್ ಕಲರ್ ಹಚ್ಕೊಂಡಾಗ ಜಸ್ಟ್ ಅದನ್ನು ಹಚ್ಕೊಂಡು ಹಿಂಗೆ ಡ್ಯಾಬ್ ಮಾಡಿ, ಫಿನಿಶ್. ನೀವು ಕಂಟೋರಿಂಗ್ ಆಗಿ ಹೋಯ್ತು ಅಲ್ಲಿಗೆ. ಸೊ ಹಾಗೆ, ಸೊ ಕಂಟೋರಿಂಗ್ ಮಾಡ್ಕೋಬೇಕು ಅಂದರೆ ನೀವು ಅದನ್ನು ಮಾಡ್ಕೊಳ್ಳಿ. ಈಗ ನಮಗೇನು ಬೇಡಪ್ಪ, ನಮ್ಗೆ ಸಾಕು ಫೌಂಡೇಶನ್ ಒಂದೇ ಅಂತ ಹೇಳೋರು ಇಷ್ಟೇ ಸಾಕು. ಆ್ಯಂಡ್ ನಾವು ಲೆಟ್ಸ್ ಡೂ ಐ ಮೇಕಪ್. ಐ ಆಲ್ರೆಡಿ ಶೋನ್, ಸೊ ಇನ್ನೊಂದು ಸರಿ ತೋರಿಸ್ತೀನಿ ಸಿನ್ಸ್ ಇದಕ್ಕೆ ಬೇಕಾಗಿರೋದ್ರಿಂದ. ರೈಟ್,
ಓಕೆನಾ. ನೆಕ್ಸ್ಟ್ ನೀವು ಕೇಳ್ಬೋದು, ನೀವು ಲಾಸ್ಟ್ ಟೈಮ್ ನನಗೆ ಕೊಲಸಲ್ ಕಾಜಲ್ ಅಂದರೆ ಇವಾಗ ಯಾವುದು ಯೂಸ್ ಮಾಡ್ತಿದ್ದೀರ ಅಂತ. ಯಾವುದು ಯೂಸ್ ಮಾಡ್ತಿಲ್ಲ, ವೀಗನೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಅದು ಖಾಲಿ ಆಗೋಗ್ಬಿಟ್ಟಿದೆ. ಲಾಕ್ಡೌನ್ ಆಗಿರೋದ್ರಿಂದ ನಾನು ತೊಗೊಂಡು ಬರೋದಕ್ಕೂ ಆಗ್ತಿಲ್ಲ. ಸೊ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಏನು ಐಲೈನರ್ ಆಗಿ ಯೂಸ್ ಮಾಡ್ತಿದ್ದೆ ಅದನ್ನೇ ಇವಾಗ ಕಾಜಲಾಗಿ ಯೂಸ್ ಮಾಡಿದ್ದೀನಿ. ಸಿನ್ಸ್ ಡೆಮೋಗೋಸ್ಕರ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಆದರೆ ತೊಗೊಂಬಂದ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅದನ್ನೇ ಹಚ್ಚಿ ತೋರಿಸ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಮಾಡಿದಾಗ ನಾವು ಓಕೆ ಆಲ್ರೈಟ್. ಓಕೆ, ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ ನನಗೆ, ಇಲ್ಲೆಲ್ಲ ಸ್ವಲ್ಪ ಸ್ಮಡ್ಜ್ ಆಯಿತು ಅನ್ಕೋತೀನಿ. ಓಕೆ, ಕ್ಯಾಮ್ರಾ ನೋಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಓಕೆನಾ. ಆಲ್ರೈಟ್. ಸೊ ಈಗ ಐ ಮೇಕಪ್ ಆಯಿತು. ನಾನು ಮುಂಚೆನೇ ಹೇಳ್ದಾಗೆ ಐಬ್ರೋಸ್ನ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳಿ. ಯು ನೋ ವಾಟ್, ಐಬ್ರೋಸ್ ಇವತ್ತು ನಾನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಯಾವುದು ಪಾರ್ಲರ್ ಓಪನ್ ಇಲ್ಲಲ್ಲ, ಸೊ ನಾನೇ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇಪ್ ಕೊಟ್ಕೊಂಡಿದ್ದೀನಿ. ಹೇಗೆ ಮಾಡ್ಕೊಂಡ್ರಿ ಅಂತ ಕೇಳ್ತೀರಾ? ಫೇಸ್ ರೇಸರಿಂದ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ನಾಟ್ ಬ್ಯಾಡ್ ಅನಿಸುತ್ತಲ್ಲ. ಓಕೆ, ನಾನು ಐಬ್ರೋಸ್ಗೇನು ಮಾಡ್ತಾಯಿಲ್ಲ. ನಾನು ಸಿನ್ಸ್ ಐಬ್ರೋಸ್ನ ಆಗಲೇ ಮುಂಚೆ ನಾನು ವೀಡಿಯೋ ಹೇಳ್ದಂಗೆ ನನಗೆ ನ್ಯಾಚುರಲಾಗಿ ಇದು ತಿಕ್ಕಾಗಿರೋದ್ರಿಂದ ಸೊ ನಾನು ಐಬ್ರೋಸ್ನೇನು ಹಚ್ತಿಲ್ಲ. ನೀವು ಹಚ್ಕೋಬೇಕಾದಾಗೆ ನಿಮ್ಮ ಐಬ್ರೋ ಪೆನ್ಸಿಲಲ್ಲಿ ಐಬ್ರೋನ ಬ್ರಷ್ ಮಾಡ್ಕೊಳ್ಳಿ, ಐಬ್ರೋನ ಸೆಟ್ ಮಾಡ್ಕೊಳ್ಳಿ. ಸೊ ಆಗಿದೆ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇದು ಒಂದು ಬ್ರಷಲ್ಲಿ ಇದು ಇದ್ದರೆ ಬೇಕು ಅಂದರೆ, ಸೊ ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಣ್ಣು ಕೆಳಗೆ ನಿಮಗೆ ಇನ್ನೂ ಲೈಕ್ ಇನ್ನೇನು ಕಾಜಲ್ ಹಚ್ಚಿದ್ದೀರಲ್ಲ, ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ಕಾಗಬೇಕು, ಸ್ವಲ್ಪ ಸ್ಮೋಕಿ ಲುಕ್ ಬೇಕು ಅಂತ ಹೇಳಿದ್ರೆ ಇದರೊಳಗೆ ಜಸ್ಟ್ ಹಿಂಗೆ ಬ್ರಷ್ ಮಾಡ್ಕೊಳ್ಳಿ. ಓಕೆ, ಸಿನ್ಸ್ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸೊ ಹಾಗಾಗಿ ಇದು ಬ್ರಷ್ ನೀಡೆಡ್ ಇಲ್ಲ. ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ. ಇನ್ ಕೇಸ್ ನೀವು ಮಾಡ್ಕೋಬೇಕು ಅಂದರೆ ನೀವು ಮಾಡ್ಕೋಬೋದು. ಈಗ ಕಾಣುತ್ತಾ? ಸ್ವಲ್ಪ ನಂಗೆ ಲೈಟಿಂಗ್ ಜಾಸ್ತಿ ಇರೋದ್ರಿಂದ ಹಂಗೆ ಕಾಣ್ತಿದೆ. ನಾವು ಎಲ್ಲದಕ್ಕಿಂತ ನೆಕ್ಸ್ಟ್ ಐಗೆ ಬೇಕು ಅನ್ನೋರು, ಅಗೇನ್ ಇದು ಕೂಡ ಇದ್ದರೆ ಬೇಕು ಅನ್ನೋರು ಮಾಡ್ಕೋಬೋದು. ನನಗೂ ಲ್ಯಾಶಸ್ಗೇನೂ ಪ್ರಾಬ್ಲಮ್ ಇಲ್ಲ. ಸೊ ನನ್ನ ಲ್ಯಾಶಸ್ ಸ್ವಲ್ಪ ತಿಕ್ಕಾಗೇ ಇದೆ. ಸೊ ಹಾಗಾಗಿ ನಾನು ಜಸ್ಟ್ ನಿಮಗೋಸ್ಕರ ತೋರಿಸ್ತಿದ್ದೀನಿ ವಿಡಿಯೋ ಪರ್ಪಸ್ಗೆ. ನಾವು ಇನ್ನೊಂದೇನು ಅಂದರೆ ಫೇಕ್ ಲ್ಯಾಶಸ್. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಫೇಕ್ ಲ್ಯಾಶಸ್ ಹಾಕ್ಕೊಳ್ಳೋದಕ್ಕೆ. ನನ್ನ ಆ ಲ್ಯಾಶಸ್ಸೇ ಸ್ವಲ್ಪ ದೊಡ್ಡದು ಇರೋದ್ರಿಂದ ನನಗದು ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನೋಡಿದ್ರೆ ಅದು ಫೇಕಾಗೆ ಕಾಣುತ್ತೆ. ಸೊ ಲ್ಯಾಶಸ್ ಕಮ್ಮಿ ಇರೋರು ಹಾಕ್ಕೊಂಡಾಗ ಸ್ವಲ್ಪ ನ್ಯಾಚುರಲಾಗಿ ಕಾಣುತ್ತೆ. ಬಟ್ ನನಗೆ ಹಾಕ್ಕೊಂಡ್ರೆ ಸ್ವಲ್ಪ ಹಿಂಗೆ ಕಾಣುತ್ತೆ. ಬಟ್ ಸ್ಟಿಲ್ ನನಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ. ಹಾಕೋಬೇಕು ಅಂತ ಆಸೆ ಇರೋರು ಖಂಡಿತ ಒಂದು ಲ್ಯಾಶಸ್ ತೊಗೊಳ್ಳಿ, ಫೇಕ್ ಲ್ಯಾಶಸ್ಸು. ನಿಮ್ಗೆ ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಇದಕ್ಕೆ ಇಟ್ಟು ನೋಡಿ ಅದು. ಸೊ ನೀವು ಎಷ್ಟಿಗೆ ಬೇಕು ಅಂತ, ಕೆಲವ್ರ ಕಡೆ ಅದು ಕಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ನೀವು ಐ ಲ್ಯಾಶಸ್ ತೊಗೊಳ್ಬೇಕಾದಕ್ಕೆ ಕೆಲವೊಂದು ಐ ಲ್ಯಾಶಸ್ಗೆ ಗ್ಲೂ ಸಿಗುತ್ತೆ, ಕೆಲವುದಕ್ಕೆ ಗ್ಲೂ ಸಿಗೋದಿಲ್ಲ. ಅಂಥದಕ್ಕೆ ನೀವು ಗ್ಲೂ ತೊಗೊಳ್ಳೇಬೇಕು. ವಿತೌಟ್ ಗ್ಲೂ ನೀವು ಐ ಲ್ಯಾಶಸ್ನ ಹಚ್ಕೊಳ್ಳೋದಕ್ಕಾಗೋದಿಲ್ಲ, ಫೇಕ್ ಲ್ಯಾಶಸ್ನ. ಸೊ ಈಗ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಈ ಲ್ಯಾಶಸ್ನ ಹೇಗೆ ಹಚ್ಕೋಬೋದು ಅಂತ. ಸೊ ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಅಗೇನ್
ನಾವು ಮಾಡ್ತಿರೋದು ಒಂದೇ ಫೌಂಡೇಶನ್, ಮಿಕ್ಕಿದೇನು ನಾವು ಹೈ ಮೇಕಪ್ ಮಾಡ್ತಿಲ್ಲ, ಹೆವಿ ಮೇಕಪ್ಸ್ ಯಾವುದೂ ಮಾಡ್ತಿಲ್ಲ. ಸೊ ಸ್ವಲ್ಪ ಇನ್ ಕೇಸ್ ಏನೋ ಫಂಕ್ಷನ್ಗೆ ಹೋಗ್ತೀವಿ, ವೆಡ್ಡಿಂಗ್ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಇವೆಲ್ಲ ಮಾಡ್ಕೊಂಬಿಟ್ರೆ ಸಾಕು. ನೀವು ಮೇಕಪ್ ತೆಗೆಯೋದು, ಮೇಕಪ್ ರಿಮೂವರು, ಇದು ಯಾವ ಜಂಜಾಟನೂ ಇರೋದಿಲ್ಲ. ಸಿಂಪಲಾಗಿ ಹೋಗ್ಬೋದು, ಎಲಿಗೆಂಟಾಗಿ ಕಾಣ್ಬೋದು. ಸೊ ಹಾಗಾಗಿ ಇದನ್ನು ತೋರಿಸ್ತಿದ್ದೀನಿ. ಇಷ್ಟ ಇರೋರು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ, ಫಸ್ಟ್ ನೀವು ನೋಡ್ಕೊಳ್ಳಿ ನಿಮ್ಮ ಐಲ್ಯಾಶಸ್ಗೂ ಇದಕ್ಕೂ ಎಷ್ಟಿರುತ್ತೆ ಅಂತೇಳಿ. ಓಕೆ, ಈಗ ಇದಕ್ಕೆ ಗ್ಲೂ ಹಚ್ಚಬೇಕಾಗುತ್ತೆ ಲ್ಯಾಶಸ್ಗೆ. ನಿಮ್ಗೆ ಏನಾದ್ರು ಇನ್ ಕೇಸ್ ಲ್ಯಾಶಸ್ ದೊಡ್ಡದು ಅನಿಸಿದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಜಾಸ್ತಿನೇ ಬಂತು. ಆ್ಯಕ್ಚುಲಿ ಸ್ವಲ್ಪ ತಿನ್ನಾಗಿ ಹಚ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಬಂತು. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ಬಿಟ್ಬಿಡಿ, ಒಂದು 3 ಸೆಕೆಂಡ್ಸ್ ಅದು ಹಾಗೆ ಇರಬೇಕು. ನೆಕ್ಸ್ಟ್ ಇನ್ನೊಂದು ಲ್ಯಾಶಸ್ ತೊಗೊಳ್ಳೋಣ, ಅದು ಕೂಡ ತಗೊಂಡು ಹೀಗೆ ಮಾಡ್ಕೋಬೇಕು. ಸ್ವಲ್ಪ ತಿನ್ ಲೇಯರ್ ಹಚ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ನಿಮಗೆ ಕಾಣಿಸ್ತಿರೋ ಡೌಟ್ ನಿಮಗೆ ಇವಾಗ ಕಾಣಿಸ್ತಾ? ಓಕೆ, ಇಷ್ಟು ತಿನ್ನಾಗಿ ಹಚ್ಕೊಳ್ಳಿ ಸಾಕು. ತಿಕ್ಕಾಗಿ ಹಚ್ಕೊಂಡ್ರೆ ಅದು ನಿಮ್ಮ ಕಣ್ಮೇಲೆ ಕೂರುತ್ತೆ, ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದು ಆವಾಗ ನಿಮಗೆ. ಸೊ ಹಾಗೆ ಸ್ವಲ್ಪ ಒಂದು 3 ಸೆಕೆಂಡ್ಸ್ ಬಿಡಿ ಅದನ್ನು ಹಾಗೇ. ಬಿಟ್ಟು ಅಷ್ಟರಲ್ಲಿ ಮಸ್ಕರ. ನೀವು ಏನೇ ಲ್ಯಾಶಸ್ ಹಾಕೋಬೇಕು ಅಂದರೆ ಫಸ್ಟ್ ಲ್ಯಾಶಸ್ಗಿಂತ ಮುಂಚೆ ಎಲ್ಲ ನಿಮ್ಮದು ಐ ಶ್ಯಾಡೋಸ್ ಹಾಕೊಂಡ್ರೆ ಐ ಶ್ಯಾಡೋ ಆಗಲಿ, ಐಲೈನರ್ ಆ್ಯಂಡ್ ಮಸ್ಕರ ಆ್ಯಸ್ ವೆಲ್ ಇದನ್ನು ಹಚ್ಕೋಬೇಕಾಗತ್ತೆ. ಆಮೇಲೆ ನೀವು ಲ್ಯಾಶಸ್ ಹಾಕಿದ್ಮೇಲೆ ಏನೂ ಮಾಡ್ಕೊಳಕ್ಕಾಗಲ್ಲ. ಆ್ಯಕ್ಚುಲಿ ಇವಾಗೆಲ್ಲ ತುಂಬ ಹೈ ವಾಲ್ಯೂಮ್ದು ಮಸ್ಕರಾಸೇ ಬಂದಿದೆ. ಅಫೋರ್ಡ್ ಮಾಡೋಕ್ಕೆ ಆಗಿಲ್ಲ ಅನ್ನೋರು ಇದು ಕಮ್ಮಿ ರೇಟ್ಗೆ ಸಿಗುತ್ತೆ ನಿಮಗೆಲ್ಲ ಫೇಕ್ ಲ್ಯಾಶಸ್ಸು ಯೂಸ್ ಮಾಡ್ಕೋಬೋದು. ಅಫೋರ್ಡ್ ಮಾಡೋಕ್ಕಾಗೋರು ಅದೇ ಲ್ಯಾಶಸ್ನ ತೊಗೊಂಡು ಫೇಕ್ ಲ್ಯಾಶಸ್ ಬೇಡ ಅಂತ ಹೇಳಿ ಇದನ್ನೇ ಹಚ್ಕೋಬೋದು. ಸೊ ನಾನಿವಾಗ ಫ್ರೆಂಡ್ಸ್, ಐ ಆಮ್ ರಿಯಲಿ ಸಾರಿ, ಇದನ್ನು ನಾನು ಮಿರರ್ ನೋಡದೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ನಾನು ಇದು ಹಚ್ಕೊಂಬಂದು ನಾನು ನಿಮಗೆ ತೋರಿಸ್ತೀನಿ. ಬಟ್ ಪ್ರೊಸೀಜರ್ ಇಷ್ಟೇ. ಇದನ್ನು ಜಸ್ಟ್ ಹಚ್ಕೊಂಡು ಪೇಸ್ಟ್ ಮಾಡಿಕೊಂಡು 2 ನಿಮಿಷ ಬಿಡೋದಷ್ಟೇ, ಐಸ್ ಕ್ಲೋಸ್ ಮಾಡಿ. ಐ ಜಸ್ಟ್ ಶೋ ಯು. ಫ್ರೆಂಡ್ಸ್ ನೋಡಿ, ಕಾಣುತ್ತೆ ಇವಾಗ. ಇದು ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬರು ಹಾಕೋಬೇಕಾದಾಗ. ಸೊ ಹಾಗಾಗಿ ಸಾರಿ, ನಮಗದು ನಿಮಗೆ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಈಗ ನಾನು ಅದನ್ನು ಫುಲ್ ಅದು ಇದು ಅಂತೆಲ್ಲ ಸರ್ಕಸ್ ಮಾಡ್ತಾಯಿದ್ರೆ ನಿಮಗದು ಏನಿದು ಅನಿಸ್ಬಿಡುತ್ತೆ. ಅದು ತುಂಬಾ ಸಿಂಪಲ್. ಜಸ್ಟ್ ಗ್ಲೂ ಹಚ್ಕೊಳ್ಳಿ, ಕಣ್ಣು ಕ್ಲೋಸ್ ಮಾಡಿ, ಕಣ್ಣು ಮೇಲೆ ಇಟ್ಕೊಂಡು 2 ನಿಮಿಷ ಐಸ್ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನೂ ಇದಿಲ್ಲ. ಬಟ್ ಹೇಳೋಷ್ಟು ಈಸಿಯಾಗಿ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ನಾವು ಬೇರೆಯವ್ರು ಹಾಕೋದು ತುಂಬ ಈಸಿ ಆಗುತ್ತೆ. ಸೊ ಅಷ್ಟೇ, ಯಾಕಂದರೆ ಅದು ಸ್ವಲ್ಪ ಒಂದೊಂದ್ಸರಿ ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ. ಸೊ ಆ ಜಂಜಾಟ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ವಿಡಿಯೋ ಪಾಸ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಲಿಪ್. ಏನಾದ್ರು ಒಂದು ಲಿಪ್ ಬಾಮ್ ಹಚ್ಕೊಳ್ಳಿ. ನಂದು ತುಂಬಾ ಡ್ರೈ ಲಿಪ್ಸು. ನಾನು ಈವನ್ ಸಮ್ಮರ್ ಏನೂ ನಾನು ನೋಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ನನ್ನ ಲಿಪ್ಸ್ ಒಂದೇ ಥರ ಇರುತ್ತೆ. ಆ್ಯಂಡ್ ನಾವು ನಿಮ್ಗೆ ಇಷ್ಟವಾದ ಕಲರ್ ಯಾವುದಾದ್ರು ಓಕೆ. ಆ್ಯಂಡ್ ಇನ್ನೊಂದು, ನಾನು ಏನು ಸಜೆಸ್ಟ್ ಮಾಡ್ತೀನಿ ಲಿಪ್ಸ್ಟಿಕ್ ಹಾಕೋಬೇಕಾದಾಗ ಅಂದರೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಹೇಳ್ತಾ ಇರೋದು, ಲಿಪ್ಸ್ಟಿಕ್ ಯಾವಾಗಲೂ ರಬ್ ಮಾಡಿಬಿಡಿ. ನಾನು ತುಂಬ ಜನ ಮೋಸ್ಟ್ ಆಫ್ 99% ಜನ ಅದನ್ನೇ ಮಾಡ್ತಾರೆ. ಲಿಪ್ಸ್ಟಿಕ್ ಹಚ್ತಾರೆ, ರಬ್ ಮಾಡ್ತೀರ. ರಬ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಎಲ್ರಿಗೂ ಏನು ಅನಿಸುತ್ತೆ, ಎಲ್ಲ ಕಡೆ ಅದು ಸ್ಪ್ರೆಡ್ ಆಗುತ್ತೆ, ಈವನಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಇಲ್ಲ. ಅದೇನಾಗುತ್ತೆ ಗೊತ್ತಾ, ನೀವು ಮಾಡಿದಷ್ಟು ಸ್ವಲ್ಪ ಅದು ಜಾಸ್ತಿ ಎಲ್ಲ ಕಡೆ ಇದಾದಾಗ ನೀವು ಫಸ್ಟೇ ಲಿಪ್ ಬಾಮ್ ಹಾಕಿರೋದ್ರಿಂದ ಬೇಗ ಅದು ಜಾಸ್ತಿ ಹೊತ್ತು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ನೀವು ಮಾತಾಡಬೇಕಾದಾಗ, ಏನೋ ತಿನ್ನಬೇಕಾದಾಗ, ಕುಡಿಬೇಕಾದಾಗೆಲ್ಲ ಅದು ಬೇಗ ಹೊರಟೋಗುತ್ತೆ.
ಸೊ ನೀವೇನು ಮಾಡಿ, ನಿಮಗೆ ಯಾವ ಇದ್ರ ಮುಖಾಂತರ ಬೇಕಾದ್ರೆ ಬ್ರಷ್ ಆದರೆ ಬ್ರಷ್ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಬರೀ ಫಿಂಗರ್ಸಲ್ಲೇ ಮಾಡ್ಕೋತೀನಿ ಆದರೂ ಮಾಡ್ಕೋಬೋದು, ಇಲ್ಲ ಜಸ್ಟ್ ಹಾಗೆ ಹಚ್ಕೋತೀನಿ ಅಂತ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕು, ಐ ಮೀನ್ ಎಲ್ಲಿ ಬೇಕು ಆ್ಯಸ್ ಎನ್ ಇವಾಗ ಜಸ್ಟ್ ನೋಡಿ ನಾನು ತೋರಿಸ್ತೆ ನೋಡಿ, ಒಂದು ಸ್ಟ್ರೋಕ್ ಅಷ್ಟೇ ಆಯಿತಾ. ಇಲ್ಲಿ ಒಳಗಡೆ ಸ್ವಲ್ಪ ಇನ್ನರ್ ಲಿಪ್ ಬೇಕು ಅಂದರೆ ಫಿನಿಶ್ ಅಷ್ಟೇ. ನೀವು ಹಚ್ಚಿ ಅದನ್ನು ರಬ್ ಮಾಡಿ ಎಲ್ಲ ಮಾಡ್ತಂದ್ರೆ ಲಿಪ್ಸ್ಟಿಕಲ್ಲಿ ಹೊಟ್ಟೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ಮೇಕಪ್ ವಿತ್ ಜಸ್ಟ್ 1 ಫೌಂಡೇಶನ್ ಕ್ರೀಮಿಂದ, 1 ಐ ಕಾಜಲಿಂದ, 1 ಐ ಲ್ಯಾಶಸ್ಸಿಂದ, ಲಿಪ್ಸ್ಟಿಕ್ಕಿಂದ ಎಂಟೈರ್ ನಿಮ್ಮ ಲುಕ್ ಚೇಂಜ್ ಆಗುತ್ತೆ. ಸೊ ಈಗ ನನ್ನ ಕಂಪ್ಲೀಟ್ ಲುಕ್ಕು ಸ್ವಲ್ಪ ಬರೀ ಹೀಗೆ ಮಾಡಿದ್ರೆ ಚೆಂದ ಇರಲ್ಲ, ಸ್ವಲ್ಪ ನಾನು ಹೇರ್ಸ್ ಎಲ್ಲ ಫ್ರೀ ಆಗಿಬಿಟ್ಟು ನಾನು ನಿಮ್ಗೆ ಮತ್ತೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಈ ಜಸ್ಟ್ ಮೇಕ್ ಈಸ್ ಸ್ಮಾಲ್ ಆ್ಯಂಡ್ ವೆರಿ ಕ್ವಿಕ್ ಮೇಕಪ್. ಹೇಗಿದೆ? ಸೊ ಸಿಂಪಲ್ ಮೇಕಪ್, ನೀವೇ ನೋಡಿ. ನಿಮಗೆ ಯಾವ ಥರ ಪ್ರೈಮರೆಲ್ಲ ಹಾಕಿ ಹೆವಿ ಫೌಂಡೇಶನ್ಸ್ ಎಲ್ಲ ಮಾಡಿ ಯಾವ ಥರ ಕಾಣುತ್ತೋ ಈ ಮೇಕಪ್ ಅದೇ ಥರನೇ ಇದೆ. ಹೋಪ್ ನಿಮ್ಗೆಲ್ರಿಗೂ ಈ ಮೇಕಪ್ ಇಷ್ಟ ಆಗಿದೆ, ಐ ಮೀನ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಟ್ರೈ ಮಾಡಿ ನಿಮ್ಮ ಮನೇಲಿ, ಹೇಗನ್ಸುತ್ತೆ ನೋಡಿ ನನಗೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.